ಆಗ್ತದೆ ಅನ್ನೋಂಥದ್ದು. ಈ ಎರಡೂ ಕಾರಣಕ್ಕಾಗಿ ಇವತ್ತು ಬಾಗಲಕೋಟೆಗೆ ಏನದಪ್ಪ ಅಂದ್ರೆ ಭಾಳ ಒಂದು ಚರ್ಚಾ ಕೇಂದ್ರ ಆಗಿದೆ. ಜೊತೆಗೆ ಬಿ ಜೆ ಪಿಗೂ ಆಯಿತು, ಕಾಂಗ್ರೆಸ್ಸಿಗೂ ಆಯಿತು, ಸವಾಲಿನ ಪ್ರಶ್ನೆಯನ್ನು ಆಗ್ತಾಯಿದೆ. ಇನ್ನು ನಮ್ಮ ಸತೀಶ್ ಅವರಾಯ್ತು, ಅವ್ರ ಜೊತೆಗಾರರಾಯ್ತು, ಮೌನವಾಗಿ ತಮ್ಮ ಕೆಲಸವಂತ ಮಾಡ್ತಾಯಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಭೇಟಿ ಆಗೋದು ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತೇಳಿ. ಮತ್ತು ಅವರು ಅದನ್ನು ಮಾಹಿರಿದ್ದಾರೆ, ಭಾಳ ಮಾತಾಡಲಾರ್ದು ಮಾಡಿ ತೋರಿಸುವಂಥ ಒಂದು ಪ್ರಸಂಗ ಅವರಲ್ಲಿ ವಿಶೇಷವಾಗಿ ಕಾಣುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಆ ದಿಶೆಯಲ್ಲಿ ಏನೇನು ಆಗ್ಬೋದು ಅನ್ನುವಂಥದ್ದು. ಇನ್ನು ಈ ಚರಿತ್ರೆ ಮಠದ ಸಹೋದರ ಎಷ್ಟರ ಮಟ್ಟಿಗೆ ಅವರ ಮಲ್ಲಿಕಾರ್ಜುನ್ ಎಷ್ಟರ ಮಟ್ಟಿಗೆ ವೀರಣ್ಣವರನ್ನು ಕೆಡುವಲ್ಲೇ ಪ್ರಮುಖ ಪಾತ್ರ ವಹಿಸ್ಬೋದು ಅಂತೇಳಿ. ಯಾಕಂದರೆ ಆ ಕುಟುಂಬದ ಮಧ್ಯದಲ್ಲೇ ತಿಕ್ಕಾಟಂತೆ ಅದ, ಅವ್ರ ಪರ ಇವ್ರ ಪರ, ಮತ್ತಿಬ್ಬರು ಮೂಲತಃ ಬಿ ಜೆ ಪಿಗರು, ಮೂಲತಃ ಸಂಘ ಪರಿವಾರದವರು. ಹೀಗಾಗಿ ಅವ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಅದ, ಯಾರು ಏನು ನಾವು ಸಪೋರ್ಟ್ ಮಾಡಬೇಕು, ಯಾರು ಬಿಡಬೇಕು ಅಂತೇಳಿ. ಬಟ್ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ದರಿಂದಾಗಿ ಮಲ್ಲಿಕಾರ್ಜುನ ಅವರಿಗೆ ಮೋಸ್ಟ್ಲಿ ಈ ಬಿ ಜೆ ಪಿ ಜನ ಸಪೋರ್ಟ್ ಮಾಡಲಿಕ್ಕಿಲ್ಲ. ಹೀಗಾಗಿ ಈ ವೀರಣ್ಣವರಿಗೆ ಒಂದು ಹೆಚ್ಚಿನ ಬಲ ಆಗ್ಬೋದೇನೋ ಅಲ್ಲೇ ಅನ್ನುವಂಥದ್ದು ಒಂದು ಮಾತು. ಒಟ್ಟಾರೆ ಮಾತುಗಳು ನಡೀತಾ ಇದ್ದಾವೆ. ಆ ಮಾತಿನಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸು ಆಗ್ತದೋ, ಅದು ಎಷ್ಟು ಮಟ್ಟಿಗೆ ಅವು ಒಂದು ಕಾರ್ಯರೂಪಕ್ಕೆ ಬರ್ತಾವೆ ಅನ್ನೋ ಸಹಿತ ಇವತ್ತು ಒಂದು ರೀತಿ ಮಲ್ಲಲ್ಲಿ ಚರ್ಚೆ ನಡೀತಾ ಇದ್ದಾವೆ. ಇನ್ನು ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಇಷ್ಟರಲ್ಲೇ ಎಂಟ್ರಿ ಹೊಡೆಯುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಮೊದಲು ಯಡಿಯೂರಪ್ಪನವರು ಅಲ್ಲಿ ಎಂಟ್ರಿ ಹೊಡೆಯುವಂಥ ಪ್ರಯತ್ನ ನಡೆಸಿದ್ದಾರೆ, ವಿಜೇಂದ್ರ ಅವರು ಬರುವಂಥ ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಅವರಿಬ್ಬರು ಬರೋದರಿಂದ ಏನಾದರೂ ಪರಿಣಾಮ ಆಗ್ಬೋದಾ ಹೆಚ್ಚಿನ ಪ್ರಮಾಣ ಅಂತ ಅನ್ನುವಂಥ ಜೊತೆಗೆ ಹೌದು, ಅಲ್ಲೇ ಬಾಗಲಕೋಟೆಯ ಲಿಂಗಾಯತ ಸಮುದಾಯದಲ್ಲೇ ನಮ್ಮ ಚರಿತ್ರೆ ಮಠದ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಇದೆ, ಜೊತೆಗೆ ಯಡಿಯೂರಪ್ಪರ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಇದೆ. ಹೀಗಾಗಿ ಅವ್ರು ಬಂದ್ರೆ ಒಂದಿಷ್ಟು ಹೆಚ್ಚು ಮತಗಳು ಪರಿವರ್ತನೆ ಆಗ್ಬೋದು.